சென்ட்ரல் கவர்மெண்ட் வந்து வெறும் வந்து உங்களுக்கு அரிசி சப்ளை பண்ற வேலை தான். உங்களுக்கு என்ன டிமாண்ட் இருக்குதோ அது கொடுக்குற வேலை தான். இந்த இவனு கேன்சல் பண்ற அவனு கேன்சல் பண்ற வேலை வந்து சென்ட்ரல் கவர்மெண்ட் இல்ல, அது வந்து ஸ்டேட் கவர்மெண்ட் தான். உங்களுக்கு எல்லாருக்கும் தெரியாது, ஸ்டேட் கவர்மெண்ட் தான் வந்து கார்டு வந்து அத்தாரிட்டி கொடுக்குற அத்தாரிட்டி, சரி கேன்சல் பண்றது வந்து அவங்க தான் அத்தாரிட்டி. அதனால வந்து பொய் பிரச்சாரம் லைசன்ஸ் காங்கிரஸ் பண்ணாதீங்க. இன்னைக்கு வந்து கேஜிஎஃப் நிலைமை என்ன ஆயிட்டுதுன்னா 1 kg ಅರಿಸಿಗೆ ಕೈಯಂದ್ರ ನಿಲಮ பண்ணிருக்காங்க ಕಾಂಗ್ರೆಸ್ ಗವರ್ಮೆಂಟ್. ಹತ್ತಿದ ಎರಡು ಪೀಳಿ ಇದಾರಲ್ಲ ಮೇಡಮ್, ಇದು ಒಂದು ಬೋರ್ಡ್ ಹಾಕಿದ್ದಾರೆ ಎಲ್ಲನ. ಬೇರೆಯವರಿಗೆ ಟೆಂಡರ್, ಕೋಲಾರ ಬೆಂಗಳೂರು ಆ ಕಡೆ ಹೋಗ್ಬಿಡ್ತಾರೆ ಹಿಂಗೆ. ಈಗ ಕೆಜಿಎಫ್ ಅಲ್ಲಿ ಟೆಂಡರ್ ಇಲ್ವಾ, ಕೋಲಾರ ಡಿಸ್ಟ್ರಿಕ್ಟ್ ಯಾರು ಇಲ್ವಾ, ಕೆಜಿಎಫ್ ಅಲ್ಲಿ ಯಾರು ಇಲ್ವಾ? ಇದೆಲ್ಲ ಮೇಡಮ್ ಅರ್ಥ ಮಾಡ್ಕೊಂಡು ಫಂಡ್ ತಗೊಂಡ್ಬರ್ತದ್ದು ದೊಡ್ಡದಲ್ಲ, ಅದು ಫಂಡ್ ಕೆಲಸ ನಡೀತಾ ಇದೆ ಅನ್ನೋದು ದೊಡ್ಡದು. ನೀವೇ ವಿವೇಕನಗರಲ್ಲಿ ಇದ್ದೀರಾ, ಎಷ್ಟು ಸಲ ಪಾನ್ ಬಳಿಗೆ ಹೋಗಿರ್ತಾರೆ ಬಂದಿರ್ತಾರೆ, ರೋಡ್ ಗೊತ್ತಾಗಲ್ವಾ ನಿಮ್ಗೆ ಕಾಮಗಾರಿ ಹೆಂಗ್ ನಡೀತಾ ಇದೆ ಅನ್ಬಿಟ್ಟು. ಅಲ್ಲಿ ಐಎಂಎಸ್ ಲೈಟ್ಗೆ 6 ತಿಂಗಳ ಅದು ಕಿತ್ತಾಕಿದ್ನ. ನಾನು 10 ಸಲ ಭರತ್ ಫೋನ್ ಮಾಡಿದ್ದೀನಿ, ಅದು ನಾ ಇವತ್ತು ಹಾಕ್ತೀನಿ, 4 ಹಾಕ್ತೀನಿ, ಇವತ್ತು 4 ಹಾಕ್ತೀನಿ. ಹೆಂಗಿದೆಲ್ಲ ಯಾರು ಕೇಳಿದ್ರೆ ಇದ್ರೆ ಕೇಳೋದಕ್ಕೆ ಯಾರು ಅಡಿಗೆ ಒಳ್ಳೇದು ಜನಗಳು ಮಾತಾಡ್ತಾರೆ. వాళ్ళు ఏం చేస్తేనే ಇವರು ಅಡಿಗೆ ಒಳ್ಳೇದು, వాళ్ళు ಇಷ್ಟಾಂಗ್ వాళ్ళు ಸೇರ್ಸ್ಕೊಂಡ್ಬೋತಾರು ಅಂತ. ಬುಲ್ ಮಾರ್ಕೆಟ್ ಅದನ್ನ ಏನು ಪರ್ಮಿಷನ್ ಇಲ್ಲ ಏನಿಲ್ಲ ಹೊಡೆದಾಕ್ಬಿಟ್ರು. ಎಷ್ಟೋ ಜನ ಬಡವ್ರು ಬದುಕ್ತಾ ಇದ್ರೆ. ನೀವು ಅಲ್ಲ ಆದ್ಮೇಲೆ ಅವ್ರು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಲೆಟರ್ ಕೊಟ್ಟು ಒಂದು 6 ತಿಂಗಳಾದ್ಮೇಲೆ ಖಾಲಿ ಮಾಡಿ ಹೊಡ್ಸ್ಬೋದಾಗಿತ್ತಲ್ಲ. ಅದಕ್ಕೆ ಈ ವಾರದಲ್ಲಿ ಇನ್ಸ್ಪೆಕ್ಷನ್ ಬರ್ತಾರೆ ಬೆಂಗಳೂರಿಂದ. ಅದಕ್ಕೆ ಈ ತರ ಮಾಡ್ಕೊಂಡ್ರೆ ಇದೆಲ್ಲ ಪ್ರತಿಭಟಿಸಿ ನಾವು 5ನೇ ತಾರೀಕು 8ನೇ ತಿಂಗಳು ಈ ಬುಧವಾರ ಬಹುತೇಕ ಪ್ರತಿಭಟನೆ ಸುರಸ್ ಸರ್ಕಲ್ ಇಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಪ್ರಿಷನ್ ಹೋಗಿ ಅಲ್ಲಿ ಧರ್ನಾ ಕೂತ್ಕೊಂತೀವಿ ನಾವು. ಇದು ಮುಖ್ಯ ಉದ್ದೇಶ. ಆದ್ರೆ ಏನಂದ್ರೆ ಮೇಡಮ್ ಅವರು ನಮ್ಮ ಗೌರ್ಮೆಂಟ್ ಇದೆ ಅನ್ಬಿಟ್ಟು ಫಂಡ್ ತಗೊಂಡ್ಬರೋದು ದೊಡ್ಡದಲ್ಲ, ಕೆಲ್ಸಕ್ಕೂ ನಡೀತಾ ಇಲ್ಲ. ಒಬ್ಬ ಅಧಿಕಾರಿ ನೀವೇನ್ ಮಾಡ್ತಾ ಇದ್ದೀರಾ? ಈಗ ನಾವ್ ಯಾಕೆ ತೆಗಿಬೇಕಾಗಿತ್ತು? ದೇವಸ್ಥಾನದ ಬಂದ ಯಾಕೆ ತೆಗಿಬೇಕಾಗಿತ್ತು? ನೀವ್ ತೆಗ್ದಿದ್ದೀರಾ, ನೀವ್ ಅನ್ಯಾಯ ಮಾಡ್ತಾ ಇರೋದು, ನಾವಲ್ಲ ಅನ್ಯಾಯ ಮಾಡ. ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀನಿ ಫಸ್ಟ್ ತಾನೆ. ಯಾಕಂದ್ರೆ ಇಷ್ಟು ಜನ ಇಷ್ಟು ಮಾಧ್ಯಮದವರು ಬಂದಿದ್ದಾರೆ ಅಂದ್ರೆ ನನಗೊಂಥರ ಇದಾಗಿದೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಈ ಮುಖ್ಯ ಪ್ರೆಸ್ ಮೀಟ್ ಯಾಕಂದ್ರೆ 5/9/26 8/26 ಬುಧವಾರ, ಈ ಬುಧವಾರ 5ನೇ ತಾರೀಕು 8ನೇ ತಿಂಗಳು 26 ಬುಧವಾರ ಒಂದು ಬಹು ಪ್ರತಿಭಟನೆ ಮಾಡಕ್ಕೆ ನಾವು ಪಾರ್ಟಿಯಿಂದ ಎಲ್ಲರೂ ಇದು ಮಾಡಿದ್ವಿ. ನಮ್ಮ ಸಂಪಂಗಿಯವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಮುಖಾಂತರ ಅದರಿಂದ ನಿಮ್ಗೆ ಪ್ರೆಸ್ ಮೀಟ್ ಕರೆದಿರೋದು. ಇದು ಪ್ರೆಸ್ ಮೀಟ್ ಯಾತಕ್ಕಂತೀವಿ ಅಂದ್ರೆ 114,000 ರೇಷನ್ ಕಾರ್ಡ್ಸು, 4,000 ರೇಷನ್ ಕಾರ್ಡ್ಸು ಕ್ಯಾನ್ಸಲ್ ಮಾಡಿದ್ದಾರೆ. 4,000 ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ 4 ಜನ ಹಾಕೊಂಡ್ರೆ ಕೂಡ ನಿಮ್ಗೆ 16,000 ಆಯ್ತು. 16,000 ಜನಕ್ಕೆ ಬಾಯಲ್ಲಿ ಮೊನ್ನಾಗ್ದಂಗೆ ಆಯ್ತಲ್ಲ. ಯಾಕೆ ಅದಲ್ದಿರ 14,000 ಜನಕ್ಕೆ 16,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದ್ರಿ. 14,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದ್ರೆ ಅವ್ರವ್ರಿಗೂ ಏನ್ ಮಾಡೋದು ಇವತ್ತಿನೋದಕ್ಕೆ? ಅದು ಅಲ್ದಿರ ಅವ್ರ ಪಿಂಚಣಿ ಬರ್ತಾ ಇತ್ತು 16,000 ಜನಕ್ಕೆ, ಅದನ್ನು ಪಿಂಚಣಿ ಕಟ್ ಮಾಡಿದ್ದೀರ. ಯಾಕಂದ್ರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಇದೆ, ಅದು ಏನೋ ನೆಪಗಳು ಹೇಳಿ ನೀವು 5 ಗ್ಯಾರಂಟಿಗಳನ್ನ ಅವ್ರು ಕೊಡದಿರ ಮಾಡೋದಕ್ಕೆ ಇದು ಮಾಡಿರೋದು ನೀವು ಅಲ್ವಾ? ಯಾಕೆ ಇದು ಇಷ್ಟು ದಿನದಿಂದ ಮಾಡಿಲ್ಲ ನೀವು? ಎಲೆಕ್ಷನ್ ಹತ್ರ ಬರುತ್ತೆ, ಇವಾಗ ಏನು ಆಗೋಯ್ತು ನಮ್ಮ ಪೀರಿಯಡ್, ನಾವು ಇವರು ನಮ್ಗೇನು ಬೇಕಾಗಿಲ್ಲ ಅಂದ್ಬಿಟ್ಟೆ ಇನ್ನ ಜನಗಳು ಬೇಡ ಇವರು ಅಂದ್ಬಿಟ್ಟಿದ್ದನ್ನ ಈ ತರ ಮಾಡ್ತಾ ಇದ್ದೀರಾ ಏನೋದು ಗೊತ್ತಿಲ್ಲ. ಒಬ್ಬೊಬ್ಬರು ಬಂದು ಪಿಂಚಿನ್ ತಗೊಳೋವರೆಗೆ ಮಾತ್ರ ಇಲ್ಲ ಅದಿಲ್ಲ ಅಂತ ತುಂಬಾ ಸಾವಿರಾರು ಜನ ಬಂದು ತಹಸೀಲ್ದಾರ್ ಆಫೀಸಲ್ಲಿ ಸುತ್ತಾ ಇದ್ದಾರೆ. ಅದು ವಯಸ್ಸಾದವರು. ಅದು ಕೇಳಿದ್ರೆ ಏನಂತ ಹೇಳ್ತೀರಾ? ಅವ್ರ ಮಕ್ಳು 15,000 ಸಂಪಾದಿಸ್ತಾರೆ, ಆ ರೇಷನ್ ಕಾರ್ಡ್ ಇರೋರು 10,000 ಸಂಪಾದಿಸ್ತಾರೆ, ಅದು ಅವರೇಜ್ ಎಲ್ಲೋ ಹೋಗುತ್ತೆ ಅಂತೀರಾ. ಯಾಕೆ ಅವ್ರ ಮಾತ್ರ ಕಿತ್ತಾಕಿ ಓಲ್ಡ್ ಪೆನ್ಷನ್ ಅವ್ರು ಕೊಡ್ರಿ, ರೇಷನ್ ಕಾರ್ಡ್ ತಂದೆ ತಾಯಿ ಇರ್ತಲ್ಲ ಅವ್ರು ಕೊಡ್ರಿ. ನೀವು ರೇಷನ್ ಕಾರ್ಡ್ ಹಾಕಿ ಮಕ್ಕಳಿಗೆ ಕಿತ್ತಾಕ್ರಿ. ಇವಾಗ ಒಬ್ಬರಿಗೆ 5 kg ಕೊಡಂಗಿದ್ರೆ ಅದು 4 ಜನ ಇದೆ 20 kg ಕೊಡ್ತಾ ಇದ್ರಿ. ಅಟ್ಲೀಸ್ಟ್ 10 kg ಕೊಡ್ರಿ ಅವ್ರಿಗೆ. ಪಾಪ ತಂದೆ ತಾಯಿ ಮಕ್ಕಳನ್ನ ಯಾರು ನೋಡ್ಕೊಂತಾ ಇದಾರೆ ಇವಾಗ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರಿ. ಇವತ್ತೊಂದು ಯಾವ್ದು ಪ್ರೆಸ್ ಮೀಟ್ ಇಕ್ಕಿದೀರಾ, ಯಾರೋ ಅಲ್ಲಿಂದ ಬರ್ತಾರೆ, ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ ಅನ್ಬಿಟ್ಟಿದ್ದೆ ಎಲ್ಲ ಮಾಡಿ ಜನಗಳ ಬಾಯಲ್ಲಿ ಮೊನ್ನಾಗ್ತಾ ಇದ್ದೀರಾ. ಇವತ್ತೆಷ್ಟು ಜನ ಬಾಧೆ ಬೀಳ್ತಾ ಇದಾರೆ, ಪಿಂಚಣಿ ಇಲ್ದಿರಾ, ರೇಷನ್ ಕಾರ್ಡ್ ಇಲ್ದಿರಾ. ಇನ್ನೊಂದೇನಂದ್ರೆ 5 ಗ್ಯಾರಂಟಿಗೆ ಬೇಕಾಗಿರೋದೇ ರೇಷನ್ ಕಾರ್ಡ್, ಅದನ್ನೇ ಕಿತ್ತಾಕಿದ್ದೀರಾ. ಯಾಕಂದ್ರೆ ನಿಮ್ಗೆ ಬರ್ತಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನೀವು ನೆಕ್ಸ್ಟ್ ಬರಲ್ಲ ಅಂತ ಗೊತ್ತಿದೆ ಇವ್ರಿಗೆ. ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಬರಲ್ಲ ಅಂತ ಅವ್ರಿಗೆ ಪಕ್ಕಾ ಆಗೋಗಿದೆ. ಆದ್ರಿಂದ ಏನೋ ಮಾಡಿ 1-2 ವರ್ಷ ಇರೋದ್ರಲ್ಲಿ ಇವ್ರ ರೇಷನ್ ಕಾರ್ಡ್ ಎಲ್ಲ ಕಟ್ ಮಾಡ್ಬಿಟ್ಟು ಆ 5 ಸ್ಕೀಮ್ ನ ಕಟ್ ಮಾಡ್ಬೇಕು ಇವ್ರು.
ಆದ್ರಿಂದ ಯಾಕಂದ್ರೆ ನಮ್ಮ ರೂಪಕಲಾ ಶಶಿಧರ್ ಅವ್ರ ತಂದೆನೇ ಅಲ್ವಾ ಫುಡ್ ಇನ್ಸ್ಪೆಕ್ಟರ್, ಅವ್ರಿಗೆ ಮಾಡ್ಬೋದಲ್ಲ ಫುಡ್ ಮಿನಿಸ್ಟರ್ ಅವರೇ ಅಲ್ವಾ. ಬೇಡ, ಅವ್ರಿಗೆ 4 ಜನ ಇರೋರಿಗೆ ಇಬ್ಬರು ಕಿತ್ತಾಕಿ ಇಬ್ಬರು ಕೊಡ್ರಿ. ಅದು ಬಿಟ್ಬಿಟ್ಟು ನೀವು ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡ್ಬಿಟ್ರೆ ಅವ್ರೇನ್ ತಿನ್ಬೇಕು? ಇವಾಗ ನಮಗೆ ಜನಗಳು ಬಂದು ಯಾಕೆ ನೀವು ಕೇಳ್ತಾ ಇಲ್ಲ ಅಂತ ನಮ್ಗೆ ಪ್ರಶ್ನೆ ಮಾಡ್ತಾರೆ. ನಾವು ಯಾವ್ದು ಇದು ಪ್ರೆಸ್ ಮೀಟ್ ಇಕ್ಕಿಲ್ಲ, ನಾವು ಈ ತರ ಮಾಡಿದ್ ಏನು ಇಕ್ಕಿಲ್ಲ. ಯಾಕಂದ್ರೆ ಜನಗಳು ಅಪೇಕ್ಷೆ ಮೇಲೆ ನಾವು ರೇಷನ್ ಇದು ಪ್ರೆಸ್ ಮೀಟ್ ಇಕ್ತಾ ಇರೋದು, ಧರಣಿ ಮಾಡ್ತಾ ಇರೋದು. ಯಾಕಂದ್ರೆ ಯಾರು ಕೇಳೋರಿಲ್ಲ, KGF ಅಲ್ಲಿ ಏನ್ ಮಾಡಿದ್ರು ಕೇಳಲ್ಲ ಅವ್ರನ್ನ ಅಂತ. ಎಲ್ಲಿ ನೋಡು ಕಾಮಗಾರಿ, ಒಂದು ಟೆಂಡರ್ ಬಿಡಂಗಿಲ್ಲ. ನೋಡಿ, ನೀವು ಮುನ್ಸಿಪಾಲಿಟಿ ಮೇಲೆ ಏನು ಬಿಲ್ಡಿಂಗ್ ಕಟ್ತಾ ಇದೆ ಅಂತ ಗೊತ್ತಾಯ್ತು, ಅದಕ್ಕೊಂದು ಟೆಂಡರ್ ಇಲ್ಲ, ಏನಿಲ್ಲ, ಹಂಗೆ ಕಟ್ತಾ ಇದ್ದಾರೆ. ಇದೆಲ್ಲ ಯಾರು ಕೇಳೋರಿಲ್ವಾ? 60 ಎಕರೆ ಯಾರು ಶ್ರೀನಿವಾಸಪುರದವ್ರು ಯಾರು, ಅವ್ರು ಯಾರು 60 ಎಕರೆನಲ್ಲಿ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ. ಯಾಕೆ KGF ಯಾರು ಬಡವರು ಇಲ್ವಾ? ಆಕ್ಚುಲಿ ಕೊಡ್ಬೇಕಾದ್ರೆ ಯಾರಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ, ಅನಾಥರಿಗೆ, ಏನು ಜಾಗ ಏನು ಇಲ್ದಿರೋರು ಕೊಡ್ಬೇಕು. ಅವರು ಎಲ್ಲ ಇರೋರಿಗೆ ನೀವು 60 ಎಕರೆ ನೀವು ಕೊಟ್ಬಿಟ್ರೆ KGF ಏನ್ ಮಾಡೋದು? ಅದು ಕೊಡ್ಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಅವರು ಇದೇ ತಾಲೂಕಲ್ಲಿ ಇರ್ಬೇಕು, ಅವ್ರು ಇದೇ ತಾಲೂಕಲ್ಲಿ ಕೆಲಸ ಮಾಡಿರ್ಬೇಕು, ಅವರು ಅಲ್ಲಿ ವ್ಯವಸಾಯ ಮಾಡಿರ್ಬೇಕು. ಅವರು ಅದೇನಿಲ್ಲದೆ ಶ್ರೀನಿವಾಸಪುರ ತಗೊಂಡ್ ಕೊಟ್ಬಿಟ್ಟು 60 ಎಕರೆ ಕೇಳಿದ್ರೆ ಅವ್ರು ಅಷ್ಟು ಮಾಡಿದ್ರು, ಇವ್ರಷ್ಟು ಮಾಡಿದ್ರು, ಮಿಕ್ಕಿದ್ ಎತ್ಕೊಂತಾರೆ. ಯಾವ್ದು ರಾಮ ಕಬ್ಬಿಡಲ್ಲಿ ಹಂಗಾಯ್ತು ಹಿಂಗಾಯ್ತು. ರಾಮ ಕಬ್ಬಿಡಲ್ಲಿ ಏನಾಯ್ತು? ರಾಮಕ್ಕ ಒಬ್ರಿಗೊಂದು ಎಕರೆ ಮಾಡ್ಕೊಡಿಲ್ಲ. ನಿಮ್ ಪೀಡಲ್ಲೇ ಆಗಿರೋದು. ನಿಮ್ ಪೀಡಲ್ ಆಗಿರೋದಕ್ಕೇನೆ ಸುಜಾತಾ ಮೇಡಮ್ ಅವರು ಇವಾಗ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿರೋದು, ಅವ್ರು ಅಷ್ಟೇ ತಂದಿರೋದು. ಸುಮ್ಮನೆ ರಾಮಕ್ಕ ಹೇಳ್ಬಿಡೋದು, ಯಾರೋ ಸಿಕ್ಕಿದಾರೆ ಪಾಪ ಅಂತ ರಾಮಕ್ಕ ಮೇಲೆ ಹೇಳ್ಬಿಡೋದು. ಇವರು ಮಾಡೋದು ಇವರು. ನಿನ್ನೆ ಒಂದು ಗ್ರಾಮಾಂತರದಲ್ಲಿ ನಾನು ಎಲ್ಲರಿಗೂ ವಿಲೇಜ್ಗಳಲ್ಲಿ ಎಲ್ಲರೂ ಕುಡಿಯೋ ನೀರು ಸೌಲಭ್ಯ ಮಾಡಬೇಕು ಅಂತ ಘಟಕಗಳು ತೆಗಿತಾ ಇದ್ದಾರೆ. ಆ ಘಟಕ ಓಪನ್ ಮಾಡಕ್ ಹೋದ್ರೆ ಕೊಳಚೆ ನೀರು ಬರ್ತಾ ಇದೆ. ಅವ ಕಾಮಗಾರಿ ಎಲ್ಲ ಕೊಳಪೆ ತಾನೆ ಎಲ್ಲಾನು. ಒಂದು ರೋಡ್ ನ್ಯಾಯವಾಗಿಲ್ಲ. ನೋಡಿ, ಗೀತಾ ರೋಡ್ ಇಂದ ಪಾಂಡಲ್ಲಿವರೆಗೂ 6 ತಿಂಗಳಾಯ್ತು ರೋಡ್ ಹಾಕಿ. ಅದು ಕಾಮಗಾರಿನೇ ಕಲ್ಪ. ಆ ಸರ್ಕಲ್ ಇತ್ತು, ಆ ಸರ್ಕಲ್ ಹೊಡೆದಿಟ್ಬಿಟ್ರು. ಒಂದು ರೇವ್ ಹಾಕಿದ್ರು. ಅಲ್ಲಿ ನೋಡಿ, ಪಾಂಡ್ಪಲ್ಲಿ ಹೋಗೋವಾಗ ಡಬಲ್ ಸ್ಟೆಪ್ ತರ ಇದೆ ಇದು ರೋಡ್. ಅಷ್ಟು ಫಸ್ಟ್ ಟೆಂಡರ್ ಹಾಕೋವಾಗ, ಕಾಮಗಾರಿ ನಡೆಯುವಾಗ ಫಸ್ಟ್ ಬೋರ್ಡ್ ಹಾಕ್ಬೇಕು. ಇವರು ಎಲ್ಲಿಂದ ಎಲ್ಲಿಗಾಗಿದೆ, ಎಷ್ಟು ಶಾಂಕ್ಷನ್ ಆಗಿದೆ, ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ. ಇದ್ರೊಳಗೆ ಯಾವ್ದನ್ನ ಇವಾಗ ಭರತ್ ಅನ್ನೋರಿಗೆ ಯಾವ್ದೋ ಟೆಂಡರ್ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ ಇಷ್ಟೊಂದು 35 ವಾರ್ಡ್ಗೆ ಇಷ್ಟೊಂದು ಏನೋ ಟೆಂಡರ್ ಕೊಟ್ಟಿದ್ದಾರೆ. ಅವ್ರು ಇದುವರೆಗೂ ಭರತ್ ಒಂದು ದಿನ ಬಂದು ಒಂದು ಸರ್ವೆ ಮಾಡಿಲ್ಲ. ಅದ್ರಲ್ಲಿ ಮನೆಯೆಲ್ಲ ಚೆಕ್ ಮಾಡಿದೀವಿ ನಾವು, ನಿಮ್ಗೂ ಗೊತ್ತಿದೆ ಎಲ್ಲರಿಗೂ. ಅದ್ರಲ್ಲಿ ಮೋಟರ್ಗಳೇ ಇಲ್ಲ. ನನ್ನ ಕನ್ನಡ ಸರ್ಕಲ್, ಸೊನ್ನಮೂರು ಸರ್ಕಲ್ ಅಲ್ಲಿ ಅದು ಎತ್ತಿ 6 ತಿಂಗಳಾಗ್ತಾ ಇದೆ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ನಿನ್ನೆ ಕೂಡ ಭರತ್ ಫೋನ್ ಮಾಡಿ, ಹಾಕ್ಬಿಡ್ತೀವಿ ನಾನು ಅಲ್ಲಿ. 15 ದಿವಸ ಇದೇ ಮಾಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಎದ್ದು ಬೇರೆ ಅವ್ರು ಅಷ್ಟು ಎಕರೆ ಮಾಡ್ಬಿಟ್ಟು ಯಾರು ಎಕರೆ ಮಾಡ್ಕೊಂಡಿದ್ದಾರೆ ಇಲ್ಲಿ? ನೀವು ಮಾಡ್ಕೊಡ್ತೀವಿ, ಬೇರೆಯವ್ರ ನೀವು ಮಾಡ್ಕೊಡ್ತಾ ಇದ್ದೀರಾ. ರಾಮಕ್ಕ ಮೇಲೆ ಹೇಳ್ಬಿಡ್ದು. ಆ ಪೀರಿಯಡ್ ಆಗಿದ್ರು, ರಾಮಕ್ಕ ಬೆಳಲ್ಲಿ ಹೆಂಗಿದ್ರು? ಆಯಮ್ಮ ಇನ್ನೋಸೆಂಟ್, ಏನ್ ಕೆಲಸ ಇದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ತರ ಬಂದು ಅಲ್ಲಿ ತಿನ್ನೋದು ಇಲ್ಲಿ ತಿನ್ನೋದು ಮಾಡಿಲ್ಲ ಎಂಬ ಪಾಪ. ಆಯಮ್ಮನ ಮೇಲೆ ಗೋಬಿ ಗುಡ್ಸೋದು. ಈಗ ಮೊನ್ನೆ ಏನೋ ಅಂತ ಹೇಳಿದ್ದಾರೆ, ತಮಗೆ ಅವರು ಅಲ್ಲೇನೋ ಒಂದು ಜಾಗ ಹಿಡಿದು ಬಿಟ್ಟಿದ್ದಾರೆ ಅಂದ್ರಿ. ಅವ್ರು ದುಡ್ಡು ಕೊಟ್ಟು ತಗೊಂಡಿರೋದು ಅದು. ಯಾವ್ದು ಇವ್ರಿಗೆ ಏನಾಗಿದೆ ಅಂದ್ರೆ, ಇಷ್ಟು ದಿನ ಏನು ಬರಲ್ಲ ಇವೆಲ್ಲ. ಅವ್ರು ತಗೊಂಡ್ಬಿಟ್ರು, ಅವ್ರು ತಿಂದ್ರು ಅಂತ. ನಾವು ಯಾವಾಗ ಇವ್ರ ಮೇಲೆ ನಾವು ಹೇಳಕ್ ಹೋದ್ವೋ, ನಾವು ಅಬ್ಜೆಕ್ಷನ್ ಮಾಡಕ್ ಹೋದ್ವೋ ಎಲ್ಲಾದ ಮೇಲೇನು, ಆವಾಗ ಏನ್ ಮಾಡ್ತಾರೆ, ಇವ್ರು ಏನೋ ಒಂದು ಇಷ್ಟು ದಿನ ಸುಮ್ಮನೆ ಇದ್ಬಿಟ್ರು. ಇವಾಗ ಅವ್ರು ಹಂಗ್ ಮಾಡ್ಬಿಡಿ, ಇವ್ರು ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ. ಏನ್ ನ್ಯಾಯ ಇದೆಲ್ಲ? ಅವಾಗ ನಾವು ಏನ್ ಮಾಡಿದ್ರು ಕೇಳಿದ್ರೆ ಇದ್ರೆ ನಾವು ಒಳ್ಳೆಯವ್ರು ನಾವು ಅಲ್ವಾ? ಅದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು 5ನೇ ತಾರೀಕು 8ನೇ ತಿಂಗಳು ಬುಧವಾರ ರೆಡಿ ಮಾಡಿದೀವಿ. ಒಂದು 1000, 5,000, 6,000 ಜನ ನಾವು ಸೇರಿಸ್ತೀವಿ. ಯಾಕಂದ್ರೆ ಜನಗಳು ತುಂಬಾ ಕಷ್ಟ ಬೀಳ್ತಾ ಇದಾರೆ ಪಾಪ. ರೇಷನ್ ಕಾರ್ಡ್ ಇಲ್ದಿರಾ, ಪಿಂಚಣಿ ಇಲ್ದಿರಾ ಮಾಡ್ತಾ ಇದ್ದಾರೆ. ಕೇಳಿದ್ರು ಹೇಳೋದು, ನಿಮ್ಮ ಮಗಕ್ಕೆ, ಆ ಮಗನಿಗೆ 1.5 ಲಕ್ಷ ಬರ್ತಾ ಇದೆ, ನೀವು ಪೇಮೆಂಟ್ ರೀ. 1.5 ಲಕ್ಷನ ಬರ್ಲಿ, 2 ಲಕ್ಷನ ಬರ್ಲಿ, ಅವನು ಕಿತ್ತಾಕ್ರಿ. ಈ ತಂದೆ ತಾಯಿ ಕೊಡಿ ರೇಷನ್, ಅವ್ರ ಬಾಯಿ ಮೇಲೆ ಕೊಡಿತೀರಾ? ಪಿಂಚಣಿ ಪಾಪ, ನಿಮ್ ಪಿಂಚಣಿ ತಂದೆ ತಾಯಿ ಅವ್ರು ಏನು ಮಕ್ಳು ಯಾರು ಸಾಕಲ್ಲ ಈ ನಡುವೆ. ಅವ್ರೇನೋ ಬಂದಾಗ ಎಷ್ಟು ಜನ ಎದುರು ನೋಡ್ತಾರೆ ಗೊತ್ತಪ್ಪ. ನನ್ಗೆ ಗ್ರಾಮಾಂತರದಲ್ಲಿ ಒಬ್ರು ಹೇಳ್ತಾರೆ, ನೆನ್ನೆ ಎಷ್ಟೋ ಜನ ಪಿಂಚಣಿ ಬಂದಿಲ್ಲ, ಮಾತ್ರ ತೀರ್ಸ್ಕೊಳ್ಳೋದು మేము. ನಮ್ಮ ಕಾರ್ಯಕರ್ತರ ಒಬ್ರು 500 ರೂಪಾಯಿ ಕೊಟ್ಟಿದ್ದಾರೆ. ಗೊತ್ತಿದ್ದು ಇಷ್ಟ ಆದ್ರೆ, ಗೊತ್ತಿಲ್ದಿರ ಎಷ್ಟಾಗಿರುತ್ತೆ. ಯಾಕೆ ಹೊಡಿತೀರ ಬಡವರು ಹೊಟ್ಟೆ ಮೇಲೆ? ಟೆಂಡರ್ ಕರೀತೀರಾ? ಒಂದು ಟೆಂಡರು ಕರೆದಿದ್ದೇ ಇಲ್ಲ, ಯಾವ್ದು ಇಲ್ಲ. ಅವರಷ್ಟೇ ಟೆಂಡರ್ ಹಾಕೋದು, ಅವರೇ ಇದು ಮಾಡೋದು, ಅವರೇ ಮಾಡೋದು. ಒಂದು ಬೋರ್ಡ್ ಇಲ್ಲ ಇನ್ನು. ಅದರಿಂದ ನಾವು ಈ 5ನೇ ತಾರೀಕು ಬಹುತೇಕ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ.
ಅದರಿಂದ ಅದನ್ನ ನೀವು ನಮ್ಗೆಲ್ಲ ಸಹಕರಿಸ್ಬೇಕು ನೀವು ಪೇಪರ್ ಮಾಧ್ಯಮದವರೆಲ್ಲ. ಯಾಕಂದ್ರೆ ನಾವೇನೇ ಹೇಳಿದ್ರೆ ನಿಮ್ಮ ಮುಖಾಂತರನೇ ಎಲ್ಲರಿಗೂ ಜನಗಳಿಗೆ ಹೋಗೋದು. ಅದು ಇದ್ರ ಮುಖ್ಯ ಪಾತ್ರ ನಿಮ್ಮ ಹತ್ರ ಇರುತ್ತೆ. ನಾವೇನು ಮಾತಾಡಿದ್ರೆ ಕೂಡ ನೀವೇನು ಬರೀತೀರಾ, ಇರೋದ್ ತಾನೇ ಬರೀತೀರಾ. ನಾವು ಇರೋದು ಹೇಳ್ತಾ ಇರೋದು, ಇಲ್ದಿದ್ದೇನು ಹೇಳಿಲ್ಲ ನಾವೇನು. ಅದರಿಂದ 5ನೇ ತಾರೀಕು 8ನೇ ತಿಂಗಳು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆಲ್ಲ ದಯಮಾಡಿ ಎಲ್ಲರೂ ಬರ್ಬೋದು. ಮಾಧ್ಯಮ ಮಿತ್ರರಲ್ಲಿ ಎಲ್ರಿಗೂ ನಮಸ್ಕಾರ. ನಾವು 5ನೇ ತಾರೀಕು ನಮ್ಮ ಇಡೀ KGF ಕ್ಷೇತ್ರದಿಂದ ಧರಣಿ ಮಾಡಬೇಕು ಅಂತ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ದುರಾಡಳಿತ, ಈಗ ನಡೀತಾ ಇರೋವಂತಹ ಅವ್ಯವಹಾರಗಳು ಅದೆಲ್ಲ ಖಂಡಿಸಿ ಈ ಮೊನ್ನೆ ಈಗ ಪೆನ್ಷನಲ್ಲಿ ಸುಮಾರು 14,000 ಅಷ್ಟು ಕಟ್ ಮಾಡಿದ್ದಾರೆ. ಅದನ್ನು ರೇಷನ್ ಕಾರ್ಡ್ಗಳಲ್ಲಿ 4,000 ಅಷ್ಟು ಕಡಿತ ಆಗಿದೆ. ಇವೆಲ್ಲವನ್ನೂ ನಾವು ಈ ಭೂ ಹಗರಣ ಆಗ್ತಾ ಇದೆ. ಅದು ಅಲ್ಲದೆ APMCದು ನಮ್ಮ ಈ ಕ್ಷೇತ್ರದ ವಿಕೋಡ ಹತ್ರ ಇರುವಂತಹ ಕದ್ರಿಗಾನಿ ಕುಪ್ಪ ಸರ್ವೆ ನಂಬರಲ್ಲಿ ಮೊನ್ನೆ ಹೇಳ್ತಾ ಇದ್ರು ಒಬ್ಬ ನಮ್ಮ ಮಿತ್ರರು, ಈ ಥರ ನಾವು APMC ಮಾಡ್ತಾ ಇದ್ರೆ ಇವು ಮಾಜಿ ಶಾಸಕರು ಬಂದು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ. ಅದು ಆ APMCಯಲ್ಲಿ ಬೇಕಾದಷ್ಟು ಗ್ರಾನೈಟ್ ಎಲ್ಲ ತರ ಸಿಕ್ಕಿತ್ತು. ಅದೆಲ್ಲಾನು ಆವಾಗ ಅಕ್ರಮ್ ಪಾಷಾ ಅಂತ ಯಾರು ನಮ್ಮ DC ಇದ್ರು ಅವರು, ಅದ್ರ ಜೊತೆನಲ್ಲಿ ಇನ್ನ ಅವರ ಇಬ್ಬರು ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಅದನ್ನ ಚೆನ್ನೈಗೆಲ್ಲ ಕಳಿಸ್ತಾ ಇದ್ರು. ಅದನ್ನ ನಾವೆಲ್ಲ ಹೋಗಿ ಗಲಾಟೆ ಮಾಡಿ ಆ ಕ್ಷೇತ್ರದೆಲ್ಲ ಕೂಡ ನಿಲ್ಸಿದೀವಿ. 4-5 ಟ್ರಿಪ್ ಎಲ್ಲ ಹೋಗಿ ನಿಲ್ಸಿದೀವಿ. ಅವ್ರ ಮನೆ ಏನ್ ಹೇಳಿದ್ರು, ಏನು ಸಿಕ್ಕಿಲ್ಲ, ಇರೋ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ನಾವು ಮಣ್ಣು ಮುಚ್ಚಿಬಿಟ್ಟಿದೀವಿ, ಅಲ್ಲೆಲ್ಲ ಬರೀ ಕಲ್ಲುಗಳು ಸಿಗ್ತಾ ಇದೆ, ಯಾವ ಗ್ರಾನೈಟ್ ಸಿಕ್ಕಿಲ್ಲ ಅಂದ್ರು. ಅದೆಲ್ಲ ಕೂಡ ನಾವು ಅದ್ರ ಬಗ್ಗೆ ಕೂಡ ತಾಲೂಕು ಕಚೇರಿಗೆ ಹೋಗಿ ನಾವು ಅಲ್ಲಿ ಕೂಡ ಪ್ರತಿಭಟನೆ ಮಾಡಿ ಅವ್ರಿಗೆಲ್ಲ ತಿಳಿಸಿದೀವಿ, ಈ ತರ ನಡೀತಾ ಇದೆ. ಗ್ರಾನೈಟ್ ಅದು ಏನಿದೆ ಏನು ಅಂತ ಕೂಡ ನಾವು ಜಿಯಾಲಜಿಸ್ಟ್ ಅವರಿಂದ ತಂದು ಅದನ್ನೆಲ್ಲಾನು ನಾವು ಪರಿಶೀಲನೆಗೆಲ್ಲ ಕೊಟ್ಟಿದ್ದು. ಈಗ ಏನಂದ್ರೆ ಇರೋದೆಲ್ಲ ಹೋದ್ಮೇಲೆ ಮತ್ತೆ ಏನ್ ಸಿಗತ್ತೆ, ಇರೋವಾಗ ಅದನ್ನ ತಡಿದೆ ಆಮೇಲೆ ಹೋದ್ರೆ ಏನ್ ಸಿಗತ್ತೆ, ಏನು ಸಿಗಲ್ಲ. ಆ ತರ ಹಗರಣ ಮಾಡ್ತಾ ಇರೋದು ಅವರು. ಇಲ್ಲೇನಾಗಿದೆ, ಇದೇ ಸರ್ವೆ ನಂಬರ್ ಅಲ್ಲಿ 4 ಸೆಟ್ನಲ್ಲಿ ಸರ್ವೆ ನಂಬರು 1ರಲ್ಲಿ ಈಗಿರೋ ಬ್ಲಾಕ್ ಪ್ರೆಸಿಡೆಂಟ್ ಆದಂತ ನಾಗರಾಜ್ ಅವರು, ಅವ್ರ ಫ್ಯಾಮಿಲಿಗೆ ಸುಮಾರು 1 ಎಕರೆನಲ್ಲಿ ಜಮೀನು, ಅದು ಬಂದು ಈಶ್ವರ ಮಾನ್ಯ ಇನಾಮತಿ ಜಮೀನು. ಅದು ನೋಡಿ ನಿಮ್ಗೆ ತೋರಿಸ್ತೀನಿ. ಇನಾಮತಿ ಜಮೀನು ಸರ್ವೆ ನಂಬರ್ 1. ಅದರಲ್ಲಿ ಹೆಚ್ಚು ಕಡಿಮೆ ಅವ್ರ ಫ್ಯಾಮಿಲಿ ಎಷ್ಟಿದಾರೋ, ಅವ್ರ ತಮ್ಮಂದ್ರು ಬಾಮದ್ರು ಅವ್ರಿಗೆ ಇವರಿಗೆಲ್ಲಾನು ಬೇಕಾದಷ್ಟು ಎಷ್ಟು ಸುಮಾರಾಗಿ 1 ಎಕರೆನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅದನ್ನ ನಾವು ಈಗ DC ಆಲ್ರೆಡಿ ನಾವು ಈಗ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ಗೂ ಇದನ್ನ ಎನ್ಕ್ವೈರಿ ಮಾಡಕ್ ನಾವು ಕೊಡ್ತಾ ಇದ್ದೀವಿ. ಆ ತರ ಮಾಡ್ತಾ ಇರೋದು ಅವರು. ಇನ್ನೊಬ್ಬರ ಮೇಲೆ ಅವ್ರು ಹಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಆ ಮಾಡಿ ಅಂತ ಹೇಳಿದ್ರೆ, ಈಗ ಇರೋದನ್ನ ಏನಾದ್ರೂ ಕರೆಕ್ಟ್ ಆಗಿ ಏನು ನಿಜವಾಗಿದ್ರೆ ಅದು ಯಾರಾದ್ರೂ ಆಗ್ಲಿ, ನಾನು ಮೊನ್ನೆ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ಅವ್ರು ಶಾಸಕರೇ ಆಗ್ಲಿ ಮಾಜಿ ಶಾಸಕರಾಗ್ಲಿ ಯಾರಾದ್ರಾಗ್ಲಿ ತಪ್ಪು ಮಾಡಿದ್ರೆ ತಪ್ಪೆ. ಆ ತಪ್ಪನ್ನ ಅವರು ಯಾರಾದ್ರಾಗ್ಲಿ ಅವ್ರ ಶಿಕ್ಷೆ ಆಗ್ಲೇಬೇಕು. ಇಲ್ಲ ಸರ್ಕಾರಕ್ಕೆ ಅವ್ರು ತಗೊಂಡಿದ್ರೆ ಆ ಜಮೀನನ್ನು ಬೇಕಾದ್ರೆ ಸರ್ಕಾರ ತಗೋಬಹುದು. ಅದ್ರ ಬಗ್ಗೆ ಯಾರೂ ಇಲ್ಲಿ ಇದೇಳಿಲ್ಲ. ಯಾಕಂದ್ರೆ ಈಗ ಅವ್ರು ಮಾಡೋದ್ರಲ್ಲಿ ಯಾವ್ದೆಲ್ಲ ಮುಚ್ಚಿಟ್ಕೊಳ್ಳೋದು. ಈಗ ಯಾಕೆ ಹೇಳ್ಬಾರ್ದಾಗಿತ್ತು, ಈ ತರ ನಾವು ರೇಷನ್ ಕಾರ್ಡ್ ಇಷ್ಟು ಕಟ್ ಮಾಡಿದೀವಿ, ಇಷ್ಟು ಪ್ರಾಬ್ಲಮ್ ಆಗಿದೆ, ಜನಕ್ಕೆ ಬಂದು ಹೇಳ್ಬೋದಾಗಿತ್ತಲ್ಲ, ಈ ತರ ಆಗಿದೆ, ಇಲ್ಲ ನಾವು ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅವ್ರ ಶಾಸಕರು ಬಂದು ಹೇಳ್ಬೋದಾಗಿತ್ತು, ಇಲ್ಲ ಅವರ ಇವರೆಲ್ಲ ಬಂದು ಹೇಳ್ಬೋದಾಗಿತ್ತು. ಯಾರು ಹೇಳಿಲ್ವಲ್ಲ. ಅದಿಲ್ಲ. ಈಗ ನೀವೇ ಇದ್ಕೊಂಡು ನೀವು ಇಷ್ಟೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನೀವು ಇದ್ಕೊಂಡು ನೀವು ಹೋಗಿ ನಿಮ್ ಸ್ವಂತವ್ರಿಗೆ ನೀವು ಮನೆಗಳು ಕಟ್ಕೊಂಡು ನೀವು ಇದಿರಲ್ಲ, ಅದು ಯಾವ್ದು ದೇವಸ್ಥಾನ ಇನಾಮತಿ ಸರ್ವೆ ನಂಬರ್ 1. ಬೇಕಾದ್ರೆ ನೀವು ನೋಡ್ಬೋದು. ಈಗ ದಿಶಾಂಕಲ್ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಹೋಗಿದೆ ಅಂತ. 2 ಎಕರೆ 31 ಗುಂಟೆನಲ್ಲಿ ಅಷ್ಟೆಲ್ಲ ನೀವು ಮಾಡಿದ್ರೆ ಎಲ್ಲ ಸರಿ ಇರುತ್ತೆ. ಬೇರೆಯವ್ರೇನಾದ್ರು ಅದು ಸರಿ ಇಲ್ದವ್ರೆ ಕೂಡ ಕರೆಕ್ಟ್ ಆಗಿ ಮಾಡಿದ್ರೆ ಕೂಡ ಅದನ್ನ ತೆಗೆದು ಹಗರಣಕ್ಕೆ ಹಾಕೋದಾ. ಈಗ 525 ಎಕರೆ ಅಂದ್ರು, ಎಲ್ಲಿ ಬಂತು 525 ಎಕರೆ? ಯಾರು ಮಾಡಿದ್ರು? ಅವ್ರೇನ ಮಾಡ್ಕೊಂಡಿದ್ರ? ರಾಮಕ್ಕ ಅವರ ಸಹಿಯನ್ನ ಅವರೇ ಅಧಿಕಾರಿಗಳು ಮಾಡಿ 15 ಜನ ಅಧಿಕಾರಿಗಳೀಗ ಸಸ್ಪೆಂಡ್ ಆಗಿದ್ದಾರೆ. ನಿಮಗ್ ಗೊತ್ತಲ್ಲ ಏನಾಗಿದೆ ಏನು ಅಂತ. ಈ ತರ ಎಲ್ಲ ಮಾಡ್ತಾ ಇರೋ ವಿಚಾರದಲ್ಲಿ ಇನ್ನೊಬ್ಬರ ಮೇಲೆ ಸುಮ್ಮನೆ ಯಾವ್ದೋ ಒಂದು, ಈಗ ನಾವು ಬರ್ಬೇಕು ಪ್ರೆಸ್ ಹತ್ರ ಏನೋ ಒಂದು ಹೇಳ್ಬಿಡ್ಬೇಕು, ನಿಮ್ಮ ಹತ್ರ ಹೇಳ್ಬಿಟ್ರೆ ಏನೋ ಆಯ್ತು ಏನೋ ಒಂದು ಹೇಳ್ಬೇಡ ಅನ್ನೋ ಉದ್ದೇಶ. ಇದು ನಾವು ಆ ತರ ಮಾಡಕ್ ಹೋಗಲ್ಲ. ನಮ್ಗೆ ಏನ್ ಅನ್ಯಾಯ ಆಗಿದೆ, ಜನರಿಗೆ ಏನ್ ಅನ್ಯಾಯ ಆಗಿದೆ, ಜನರಿಗೆ ಏನ್ ತೊಂದರೆಗಳಾಗ್ತಾ ಇದೆ, ಸಾರ್ವಜನಿಕರಿಗೆ ಒಂದು ಅಧಿಕಾರದಲ್ಲಿದ್ದಾಗ ಒಂದು ಸರ್ಕಾರ ಆಗ್ಲಿ MLA ಆಗ್ಲಿ ಯಾರಾದ್ರಾಗ್ಲಿ ಅವ್ರಿದ್ದಾಗ ನಮ್ ಕೈಯಲ್ಲಾದಷ್ಟು ಮಾಡ್ಬೇಕು. ನಾವ್ ಅದು ಏನ್ ಮಾಡ್ತೀವೋ ಅದನ್ನ ಮಾಡ್ದಾಗ್ಲೇ ನಮ್ಗೊಂದು ಜನ ನಮ್ ಮೆಚ್ಕೊಳ್ಳೋದು, ನಮ್ಗೆ ಇದ್ ಮಾಡೋದು. ಈಗ ನಾವು ಸುಮ್ಮನೆ ಹಗರಣಗಳು ತೆಗೆದು ಹಾಕಿದ್ರೆ ನಮಗೂ ಗೊತ್ತು, ನಮಗೂ ಬೇಕಾದಷ್ಟಿದೆ ಹಾಕಕ್ಕೆ. ಒಂದಲ್ಲ ಎರಡಲ್ಲ
ಕಾಂಗ್ರೆಸ್ ಸರ್ಕಾರ ಏನೇನ್ ಮಾಡುತ್ತೆ, ಏನ್ ಮಾಡಿದೆ, ಎಷ್ಟು ಹಗರಣಗಳಿದೆ, ನಮ್ಮ ಲೋಕಲ್ ಅಲ್ಲೇ ಇರುವಂತ ಹಗರಣ ಬೇಗ ತೆಗೆದು ಹಾಕುವಷ್ಟು ಇದೆ. ನಾವೇನು ಸುಮ್ನೆ ಕೂತ್ಕೊಂಡೇನಿಲ್ಲ, ಕೂತ್ಕೊಳ್ಳೋದು ಇಲ್ಲ. ನೀವು ಸುಮ್ನೆ ಈ ತರ ಇಲ್ದೆ ಸಲ್ದೆ ಇರೋದೆಲ್ಲ ಮಾಡ್ತಾ ಇದ್ರೆ ನಿಮ್ ಅದನ್ನ ಅನುಭವಿಸ್ತೀರಾ ನೀವು. ಯಾಕಂದ್ರೆ ಈಗ ಯಾವ್ದೋ ಒಂದೆರಡಲ್ಲಿ ಇಲ್ದೇ ಇರೋದನ್ನ ನೀವು ತೋರಿಸಿರೀರ, ನಾವ್ ಇರೋದನ್ನ ತೋರಿಸ್ತಾ ಇದೀವಿ. ಈಗ ನೋಡಿ, ನೀವು ಪ್ರೆಸ್ ಅವ್ರು ನಿಮ್ಗೆ ಈಗಲೂ ನಾನು ಇದು ತೋರಿಸ್ತೀನಿ. ಇದು ನೋಡಿ, ನೀವು ಇದು ಸರ್ವೆ ನಂಬರ್ 1ರಲ್ಲಿ ನಾಗಸೆಟ್ಟಹಳ್ಳಿ ಸರ್ವೆ ನಂಬರ್ 1ರಲ್ಲಿ ಅದು 2 ಎಕರೆ 31 ಗುಂಡಿ ಯಾಕೆ ಬರುತ್ತೆ ನೋಡಿ, ಹೆಂಗ್ ಬರುತ್ತೆ? ಇನಾಮತಿ ಜಮೀನು, ದೇವಸ್ಥಾನ ಇನಾಮತಿಯಲ್ಲಿ ಕಟ್ಕೋಬೋದಾ ಮನೆಗಳು? ಯಾರಾದ್ರೂ ಸ್ಯಾಂಕ್ಷನ್ ಮಾಡ್ತಾರಾ? ಮಾಡಕ್ಕಾಗತ್ತಾ? ಅಂತದೆಲ್ಲ ಮಾಡ್ತಾರದ್ ನೀವು. ಅದನ್ನ ತಗೊಂಡ್ ಹೋಗ್ಬಿಟ್ಟಿದೆ ಮನೆ ತಹಸೀಲ್ದಾರ್ ಕೊಟ್ಟಿದ್ದೀರಾ, DC ಕೊಟ್ಟಿದ್ದೀರಾ, ಈ ತರ ಅಂತ ಮಾಡ್ಲಿ. ಅವ್ರು ಬರ್ಬೇಕು, ಯಾಕಂದ್ರೆ ಇದು ಗೊತ್ತಾಗ್ಬೇಕು, ತಹಸೀಲ್ದಾರ್ ಅಧಿಕಾರಿಗಳಿಗೂ ಗೊತ್ತಾಗ್ಬೇಕು ಯಾರು ಮಾಡಿರೋದು. ಒಬ್ಬ ಅಧಿಕಾರಿ ತಾನೇ ಮಾಡ್ತಾನೆ, ತಹಸೀಲ್ದಾರ್ ಆಗ್ಲಿ DC ಆಗ್ಲಿ. ಈಗ ಇದು ಏನಾದ್ರೂ ಮಂಜೂರು ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕು? ತಹಸೀಲ್ದಾರ್ ಮಾಡಿರ್ಬೇಕು. ಈಗ ಅವ್ರಿಗೂ ಅಷ್ಟೇ ಇನಾಮತಿ ಜಮೀನೇ ಇರ್ಬೇಕು. ಆ ಇನಾಮತಿ ಜಮೀನು ಈಗ ಒಬ್ಬ SC ಇನಾಮತಿ ಜಮೀನು SC ಮಾಡ್ಕೋಬಾರ್ದು. ಅದೇ ಈಗ ಇದು ಜನರಲ್ ಇನಾಮತಿ ನೀವು ಹೆಂಗ್ ಮಾಡ್ಕೊಳ್ತೀರಾ? ಮಾಡ್ಕೊಳಕ್ ಅಧಿಕಾರ ಇದೆಯಾ? SC ತಗೋಬಹುದು, SC ಜಮೀನನ್ನ SC ತಗೋಬಹುದು, ಅದೇನು ತಪ್ಪೇನಿಲ್ಲ. ಅದೇ ಇಲ್ದ SC ಜಮೀನನ್ನ ಜನರಲ್ ತಗೋಬಾರ್ದು. ಕಾನೂನಲ್ಲಿ ಇರೋದು ಆ ರೀತಿ. ಅಂತದೆಲ್ಲ ಇದೆ. ಅವೆಲ್ಲ ಏನು ಯೋಚನೆ ಮಾಡ್ಲಿಲ್ಲ ನೀವು. ಏನೋ ಇತ್ತು ನಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಹೇಳ್ಬಿಟ್ರು. ಇದಕ್ಕೇನು ಏನು ಈಗ ಈ ಅಧ್ಯಕ್ಷರು ಏನಂತ ಆನ್ಸರ್ ಕೊಡ್ತಾರೆ? ಕೊಳ್ಳಿ, ಏನು ನಾವೇನ್ ಮಾಡಿದೀವಿ, ಯಾಕೆ ನಾವು ಮನೆ ಕಟ್ಕೊಂಡಿಲ್ಲ, ಅದು ಇನಾಮತಿ ಹೌದಾ ಅಲ್ವಾ ಅಂತ. ದೇವಸ್ಥಾನ ಇನಾಮತಿನಲ್ಲಿ ದೇವಸ್ಥಾನ ಕೊಡ್ಬೇಕು. ಅದು ಎಷ್ಟಾದ್ರೂ ಇರ್ಲಿ, 1 ಎಕರೆ ಇರ್ಲಿ, 2 ಎಕರೆ ಇರ್ಲಿ, 10 ಎಕರೆ ಇರ್ಲಿ. ಈಗಿರೋ ಕಾನೂನು ಪ್ರಕಾರ ದೇವಸ್ಥಾನ ಹೆಸರಿದೆ, ದೇವಸ್ಥಾನದ್ದೇ. ದೇವಸ್ಥಾನದ ಹೆಸರು ಬಿಟ್ಟು ಬೇರೆ ನಿಮಗ್ ಮಂಜೂರಾಗಿದೆ, ನಿಮಗೇನಾದ್ರೂ ಮಂಜೂರಾಗಿ ನಿಮ್ಮ ಪಾಣಿನಲ್ಲಿ ನಿಮ್ಮ ಹೆಸರು ಬಂದ್ರೆ ನೀವು ಕಟ್ಕೋಬಹುದು. ಈಗ ಅರ್ಚಕರಿಗೆ ಏನ್ ಮಾಡ್ತಾರೆ ಅಂದ್ರೆ ದೇವಸ್ಥಾನ ಇನಾಮತಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ಆ ಇನಾಮತಿ ಜಮೀನೆಲ್ಲ ಅವ್ರ ಅರ್ಚಕರು ಯಾರು ಇರ್ತಾರೋ ಅವರು ಅನುಭವದಲ್ಲಿದ್ದಾಗ ಅವ್ರು ಕೊಟ್ಟಿರ್ತಾರೆ ಹೆಸರು, ಅದು ಅವ್ರದ್ದಾಗತ್ತೆ. ಅದೇ ಬಿಟ್ಟು ದೇವಸ್ಥಾನದ ಹೆಸರಿದ್ದಾಗ ಅದು ದೇವಸ್ಥಾನದ್ದೇ. ಅದು ಯಾವಾಗ್ಲೂ ಅಷ್ಟೇ, ಅದು ಕಾನೂನಲ್ಲಿ ಇರೋದು ಅದೇ ತರಾನೇ. ನೀವೇನೇನೀಗ ದೇವಸ್ಥಾನದ ಇನಾಮತಿನಲ್ಲೇ ನೀವು ಈಗ ಕಟ್ಕೊಂಡು ಇನ್ನೊಬ್ಬರ ಮೇಲೆ ಹೇಳ್ಬೇಕು ಅಂದ್ರೆ ನಾವಿಲ್ಲಿ ಸರಿಯಾಗಿ ಹೋಗ್ಬೇಕು. ನಾವ್ ಹೋಗ್ತಾರ ದಾರಿ ಕರೆಕ್ಟ್ ಆಗಿದೆಯಾ? ನಾವ್ ಇನ್ನೊಬ್ಬರ ಮೇಲೆ ಏನಾದ್ರು ಹೇಳ್ಬೋದು, ಅದನ್ನ ತಿಳ್ಕೋಬೇಕು ಅಷ್ಟೇ. ನಮ್ಮ ಈ ಕಾಂಗ್ರೆಸ್ ಮಿತ್ರರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ದೇ ಸಲ್ದೆಲ್ಲ ತೆಗೆದು ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನಾಳೆ 5ನೇ ತಾರೀಕು ಬೃಹತ್ವಾಗಿ ನಾವು, ಯಾಕಂದ್ರೆ ಇಡೀ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುರಾಜ್ಮಹಲ್ ಸರ್ಕಲ್ ಇಂದ ನಮ್ಮ ತಾಲೂಕ್ ಆಫೀಸ್ಗೆ ಮುತ್ತಿಗೆ ಹಾಕಿ ಅವ್ರಿಗೆ ನಮ್ಗೆ ಇಲ್ಲಿ ನಡೆದಿರೋ ಅನ್ಯಾಯಗಳೆಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಸರಿ ಮಾಡ್ತಾರ ಇಲ್ವಾ ಅಂತ ನೋಡಿ. ಇಲ್ಲ ಅಂದ್ರೆ ಮತ್ತೆ ನಾವು DC ಆಫೀಸ್ಗೆ ಹೋಗ್ತೀವಿ. ಮತ್ತೆ ಅಲ್ಲಿನೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ವಿಧಾನಸೌಧದಾಗ ಹೋಗಿ ಅಲ್ಲಿ ಏನ್ ಮಾಡ್ಬೇಕು ಅಂತ ಏನು ಅಂತ ನಾವೆಲ್ಲಾನು ಒಂದು ರೂಟ್ ಮ್ಯಾಪ್ ಇದೆ ನಮ್ಮ ಹತ್ರ, ಆ ತರ ಮಾಡ್ತೀವಿ. ಯಾಕಂದ್ರೆ ಅದೆಲ್ಲಾನು ಮಾಡದೇ ಇದ್ರೆ ಇವ್ರು ಎಚ್ಚೆತ್ಕೊಳ್ಳಲ್ಲ, ಇವರಿಂದ ಅನ್ಯಾಯ ನಡೀತಾನೆ ಇದೆ. ನಾವು ಕೂಡ 3 ವರ್ಷ ಸುಮ್ಮನೆ ಯಾಕಿದ್ದೀವಿ ಅಂದ್ರೆ ಮಾಡೋರು ಏನಂತ ಮೊನ್ನೆ ಕೂಡ ಅಂದ್ಬಿಟ್ರು, ನಾವು APMC ಮಾಡ್ತಾ ಇದ್ರೆ ನಮ್ಗೆ ಅಡ್ಡ ಬಂದ್ರು ಅಂತ. ಈಗ ಅಡ್ಡ ಬಂದಿರೋದು ಯಾಕೆ ಬಂದ್ರ ಅಡ್ಡ ಅದು ಕೇಳಿಲ್ವಲ್ಲ. ಅದಕ್ಕೋಸ್ಕರ ಏನಂದ್ರೆ ನೀವು ಯಾವ್ದು ನ್ಯಾಯಬದ್ಧವಾಗಿದೆಯೋ ಮಾಡಿ, ಬೇಡ ಅಂತ ಯಾರು ಹೇಳಲ್ಲ. ನಾವು ಎಲ್ರೂ ಅಷ್ಟೇ, ನೀವು ಅಷ್ಟೇ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡಕ್ ಬರ್ಬೇಕಾದ್ರು ನಾವು ಅಷ್ಟೇ, ನಾವು ಸಾರ್ವಜನಿಕ ಒಳ್ಳೇದ್ ಮಾಡ್ಬೇಕು. ನಿಮ್ಮಲ್ಲಿ ಏನೇನ್ ಬರುತ್ತೋ, ಏನ್ ತಪ್ಪುಗಳಿದೆ ಎಲ್ಲಾನು ನಾವು ಪಟ್ಟಿ ಮಾಡ್ತಾನೆ ಇದ್ದೀವಿ, ಮಾಡ್ತಾನು ಇರ್ತೀವಿ. ಆಯ್ತಾ? ಸುಮ್ನೆ ಒಬ್ಬರ ಮೇಲೆ ಗೂಬೆ ಕುಡ್ಸೋದು, ಒಬ್ಬರ ಮೇಲೆ ಸುಳ್ಳು ಆರೋಪ ಮಾಡೋದು ಇವೆಲ್ಲ ಸರಿಯಲ್ಲ ಅಂತ ಅವ್ರು ತಿಳ್ಕೋಬೇಕು ಅಂತ ತಮ್ಮೆಲ್ಲರ ಮಾಧ್ಯಮದ ಪರವಾಗಿ ನಾನು ಹೇಳ್ತೀನಿ ಅವ್ರಿಗೆ. பத்திரிகை நண்பர்களுக்கும் மனதை தெரிவித்துக் கொண்டு, அந்த காங்கிரஸ் கவர்மெண்ட் பண்ண தப்ப மறைக்கிறதுக்கு ஒரு 10 பேரை ஒரு குறிப்பிட்ட ஏரியால, அதுவும் நல்ல ஸ்பாஸா நல்லா வசதி வாய்ந்த ஏரியால போயிட்டு அங்க போயிட்டு அவங்ககிட்டயே போயிட்டு இது நாங்க பண்ணல, சென்ட்ரல் கவர்மெண்ட் பண்ணாங்க. சரி, சென்ட்ரல் கவர்மெண்ட் பண்ணாங்க, ஸ்டேட் கவர்மெண்ட்ல இருக்கீங்களா, நாங்க 5 kg அரிசி கொடுக்குறோம்ல, அந்த கேன்சல் பண்ணிட்டு நீங்க 10 kg அரிசி கொடுக்குறேன்னு சொன்னீங்களா, அது கொடுங்க. அரிசிக்காக ஒன்றும் இல்லை, அந்த ரேஷன் கார்டு எத்தனோ பேர் வாழ்க்கைக்கு ஆயுஷ்மான் பாரத் கார்டு அதில் தான் கனெக்ட் ஆயிருக்குது. அதுதான் அவங்க எவ்வளோ ஒரு ஏழைப்பட்டவங்க இறந்துருக்குறாங்க அந்த கார்டு யூஸ் இல்லாதனால, கேன்சல் பண்ணதுனால. அதனால காங்கிரஸ் நண்பர்களை கேட்டுக்கிறேன், நாளைக்கு எந்த மூச்சையை வச்சுக்கு நீங்க போய் ஓட்டு கேட்குவீங்க? எந்த மூச்சையை வச்சுன்னு கேட்குவீங்க? எல்லாம் நம்ம அண்ணன் தம்பி நம்ம ஊருக்காரத்தா. அவங்களுக்கு அந்த ரேஷன் கார்டு இல்லைன்னு அவங்களுக்கு போய் நீங்க சொல்றீங்க இது போல ஸ்டேட் கவர்மெண்ட் தப்பு இல்லை, சென்ட்ரல் கவர்மெண்ட் தான் சொல்லிச்சின்னு சொல்லிட்டு. இந்த 1000 ரூபாய் பென்ஷன் கொடுக்கறதுனால உங்க கவர்மெண்ட் ஒண்ணு கவுந்து போறதில்ல. ஃபுட் மினிஸ்டர் நீங்க தானே, உங்க அப்பா தானே, சொல்லுங்க, அவங்க கிட்ட பேசுங்க. அதிகாரம் இருக்குது. அதிகாரம் என்னத்துக்கு? ஏழைகளுக்காக தான் அதிகாரம். அதை விட்டு இது அவங்க பண்ணிட்டாங்க, இவங்க பண்ணிட்டாங்க, சின்ன பிள்ளை தனமா பண்றது காங்கிரஸ்காரர் விட்டுடணும். தயவு செய்து உங்களை கேட்கற, எல்லாம் நம்ம ஊருக்காருக்கு நம்ம சப்போர்ட் பண்ணோம்.
கட்சி பாகுபாடு விட்டு தயவு செய்து வந்து ஏழைங்களுக்கு ஹெல்ப் பண்ணி பாருங்க. இன்னைக்கு கூட நீங்க போய் அந்த மீட்டிங்ல பாத்தீங்களா, இதுதான் நடக்கும். நீங்க வந்து இவ்வளவு சம்பளம், உன் பிள்ளை இவ்வளவு சம்பளம், அப்ப நீங்க சொல்றது பார்த்தா எந்த பிள்ளையும் சம்பளம் வாங்கக்கூடாது, ஏழையாவே இருக்கணும், அவன் வந்து முன்னேறக்கூடாது. கொடுங்க 5 kg அரிசினால என்ன போயிட்டு போகுது உங்களுக்கு? என்ன போயிட்டு போகுது சொல்லுங்க? எவ்வளோ நீங்க பாத்தீங்களா அந்த ரோட்ல அந்த லாரியில வரும்போது எவ்வளோ அரிசி கீழே கொட்டிடுது டிரான்ஸ்போர்ட் டைம்ல. அந்த அரிசி கூட இல்லை நம்ம ஊர் ஜனங்கள். கர்நாடகா ஃபுல்லா எத்தனோ லட்சம் கார்டுங்களை வந்து கேன்சல் பண்ணிடுறாங்க. எதனாலனா அந்த 5 ஸ்கீமை வந்து கொடுக்க முடியல இவங்களால. அந்த 5 ஸ்கீம் கொடுக்க முடியாதனால வந்து இது போல போய் சொல்லு சென்ட்ரல் கவர்மெண்ட் மேல வச்சுக்கின்னு இது போல நாடகம் நடிச்சுருக்காங்க. தயவுசெய்து காங்கிரஸ்காரங்க அதுக்கு மடியாதுங்க. தயவுசெய்து நெக்ஸ்ட் ஓட்டு நீ இல்லை யாருமே போய் கேட்க முடியாது. ரேஷன் கார்டுன்ற ஒரு மெயின், பென்ஷன் ஒரு வீட்டுக்கு ஒருத்தர் தான் இருக்கிறாங்க. அதனால தயவுசெய்து ஏழைகளுக்கு ஹெல்ப் பண்ணணும்னு காங்கிரஸ்காரர் கேட்டு இன்றைக்கு காய்ச்சல் இல்லைன்னா இல்லை, இன்கம் இல்லைன்னா வயசானவங்க அவங்களுக்கு இல்லை. ரேஷன் கார்டு நம்பர் 2 ரேஷன் கார்டு. இன்றைக்கு ஒரு பையன் இருந்தால் கூட அந்த ரேஷன் கார்டு கேன்சல். இதே கேன்சல் ஆகுது. ஒரு பேட்ச் அனுப்பி அதுவும் எங்க மாதிரி சொந்த வீட்டுல உன் பையன் வேலை செய்யறோம்மா, ஒரு மாதத்துக்கு எவ்வளோம்மா? 30,000 ரூபாய் வருஷத்துக்கு. இதே கான்ட்ராக்ட் சன்ட்ரிங் அடிக்குவேன், ஒரு நாளைக்கு 1000 ரூபாய் வாங்கலாம். வாங்கலாம் இல்லையா சார்? அவனுக்கு மாதத்துக்கு எவ்வளோ கவர்மெண்ட்? 30,000 ரூபாய் தான், 25,000 ரூபாய் வச்சுக்கோ. அப்ப எவ்வளோ ஆகுது கவர்மெண்ட்? நீ சம்பாதிக்கலையா? நீ கோடி கோடியா 10 லட்சம் வச்சுருக்கீங்க, ஏழை வகுப்புல எடுத்துருக்கீங்களா? அந்த அந்த நம்பி அந்த நாட்டா போயிட்டு அது விற்று சில வீட்டில் ரேஷன் அடிச்சு விற்று எண்ணெய் வாங்குறாங்க, கடுப்பு சீரகம் வாங்குறாங்க, பூண்டு வெங்காயம் வாங்குறாங்க. இந்த நிலைமையில இருக்கிறாங்க பேச்சப்பட. நீ லட்சம் மாதத்துக்கு 1 லட்சம் ரூபாய் வாங்கி போய் போட்டு நிறைய இதுவெல்லாம் நீ ரேஷன் அடிச்சு பார்த்துக்கிறீங்களா? உங்க அப்பா காலத்துல இருந்து ஒன்று வரலாம். 35 வருஷமா நீ எந்த எம்பிங்க எந்த ஒரு ரோடு நீ போட்டுக்கிற, எந்த ஒரு தட்டவாளை போட்டுக்கிற, எந்த ஒரு நீ ரயில்வே மினிஸ்டர் இருந்தா, ரோடு மினிஸ்டர் இருந்தா, இண்டஸ்ட்ரியல் இதுவெல்லாம் கேட்க போர்டு தான் கேட்கு இண்டஸ்ட்ரியல் ஆயிடுச்சு. ஒருத்தர் சொன்னாரு 4 வருஷத்துக்கு முன்ன ஒருத்தர் சொன்னாரு, இவங்க அப்பா மேடம் 600 ஏக்கரா வாங்கிட்டாங்க இண்டஸ்ட்ரியல் போடும். இதுக்கு தீபாவளினா இல்லை 12 வருஷம் எங்க சார் போச்சு? 600 ஏக்கரா எங்க போச்சு? ஒரு ரேஷன் எடுத்துக்கோ, அவங்களுக்கு அந்த கார்த்தாவோ எதுவும் அவங்களுக்கு அட்ஜஸ்ட் ஆகிட்டு எல்லாத்தையும் பண்ணாங்க. சரி ஏழைங்க அந்த மாதிரிலாம் பண்ணி அந்த ரேஷன் அப்படின்னு போயிச்சுக்கிறாங்க. எத்தனை பேர் விட்டு மாத்திரை வாங்குறாங்க. 3வது பிஞ்சின். இன்னைக்கு பிஞ்சின் 14,000 பேருக்கு கட் ஆகிடுது. 14,000 பேர் இந்த 3-4 மாதத்துக்கு முன்ன யார் கவர்மெண்ட்ல வேலை செய்யா? சென்ட்ரல் கவர்மெண்ட் பிஞ்சின் இது. நீ இதுக்கு பத்தல, அதுக்கு பத்தல, எல்லாத்துக்கும் பத்தலன்னு கர்நாடகாவில் வந்து டிகே சிவகுமார் வந்து தான் அந்த நிலைமைக்கு ஆகுது. ஏன் ஒரு கேட்கக்கூடிய மக்களுடைய ஏழை எங்களுக்கு ரேஷன் கூட பிஞ்சின் கூட எல்லாத்தையும் பண்ணு. சென்ட்ரல் கவர்மெண்ட் 28 ஸ்டேட்ல சார் இந்தியாவில் 27 ஸ்டேட்ல யாரும் இல்லை. எல்லாம் ஒரு ஆந்திராவில் 4,000 ரூபாய் போடுறான் பிஞ்சின். 27 ஸ்டேட்ல பிஞ்சினும் வருது, ரேஷன் கார்டு வருது, அவன் எம்ப்ளாய் கொடுக்குறது எல்லாத்துக்கும் ரேஷன் கார்டு வருது, பிஞ்சின் வருது, எல்லாம் வருது. கர்நாடகா வந்து ஏன் வரல? ஏன் 4 மாதத்துக்கு முன்ன வேலை செய்யலாமா? பசங்க வேலை செய்யல, 5 பேர் ஒரு வீட்டில் வேலை செய்யா. இப்பதான் 4 மாசமா வேலை செய்யறாங்களா? இதுல சொல்லுங்க சார், நீங்க இப்பதான் செய்யறாங்களா? இந்த 4 மாசத்துல தான் எல்லாரும் வீட்லயும் 30 வாங்குறான், 50 வாங்குறான், 80 வாங்குறான், 90 வாங்குறான். இதுக்கு பண்ணுவாங்க யாரா? ஒரு லோக்கல் எம்எல்ஏ வந்து என்னென்ன ப்ராப்ளம் வந்து பேச எந்த ஏரியாவுக்கு போயிருந்தா ஐவா சென்ட்ரல் கவர்மெண்ட் அது ஓடுறேன் ஆன் பண்றதுக்கு அது கவுன்சிலர் செய்ய வேண்டிய வேலையும் அந்த இதுல சார் தயவுசெய்து இந்த 3 கோரிக்கையை வச்சு நாங்கள் 5ஆம் தேதி மாபெரும் போராட்டம் நடக்கும்.
ஆச்சுங்களா? இது வந்து எல்லாருடைய லைஃப் பிரச்சனைங்க. தயவுசெய்து இந்த போராட்டங்கள் மக்கள் இந்த போராட்டத்துக்கு ஆதரவு கொடுக்குமாறு உங்களை